ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಅಂದರೆ ಲಕ್ಷ್ಮೀ ನಿವಾಸ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾನ್ವಿ ಪಾತ್ರ ತುಂಬಾನೇ ಹೆಸರು ಮಾಡಿರುವಂಥದ್ದು, ಹಾಗೆಯೇ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಪಾತ್ರವಾಗಿದೆ. ಹಾಗೆಯೇ ಜಾನ್ವಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಚಂದನ ಅನಂತಲಕ್ಷ್ಮಿ ಅವರು ತಮ್ಮ ಪಾತ್ರದ ಮೂಲಕ, ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಜಾನ್ವಿ ಹಾಗೂ ಜಯಂತ್ ವಿಷಯಕ್ಕೆ ಧಾರಾವಾಹಿಯ ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆಗಳು ಈಡಾಗ್ತಾ ಇದೆ. ಬುದ್ಧಿವಂತೆ ಆಗಿರೋ ಜಾನುಗೆ ತನ್ನ ಗಂಡ ಜಯಂತ್ ತೋರಿಸ್ತಿರೋ ಪ್ರೀತಿಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ವಿಷಯ ಜಾನುಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ. ಹಾಗೆಯೇ ಗಂಡ ನಡೆಸ್ಕೊಳ್ತಿರೋ ರೀತಿನೂ ಕೂಡ ಜಾನ್ವಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆಯೇ ಈ ಸೀರಿಯಲ್ ವಿಚಾರದಿಂದಾಗಿ ಜಯಂತ್ ಮತ್ತು ಜಾಹ್ನವಿ ಬಗ್ಗೆ ಹಲವಷ್ಟು ವೀಕ್ಷಕರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. 1 ಗಂಟೆಯ ಮೂಲಕ ಪ್ರಸಾರವಾಗ್ತಿರುವಂತಹ ಧಾರಾವಾಹಿಯಲ್ಲಿ ಜಾಹ್ನವಿ ಮತ್ತು ಜಯಂತ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿನೇ ತೋರಿಸ್ತಾರೆ. ಹಾಗಾಗಿ ಎರಡೂ ಪಾತ್ರಗಳಲ್ಲೂ ಕೂಡ ವಿಶೇಷವಾಗಿ ಗಮನವನ್ನು ಸೆಳೀತಾ ಇದೆ. ಹಾಗೆಯೇ ಜಯಂತ್ ಕಾಟ ತಡೆಯಲಾರದೆ ಜಾಹ್ನವಿ ಅವರು ಸೀರಿಯಲ್ನಿಂದ ಹೊರಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಹೊರಬಂದಿದೆ. ಇದಕ್ಕೆ ನಟಿ ಜಾಹ್ನವಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಈ ಸೀರಿಯಲ್ನಿಂದ ಹೊರಬರುವುದಿಲ್ಲ, ಈ ಪಾತ್ರವನ್ನು ನಾನು ಮುಂದುವರಿಸುತ್ತೇನೆ, ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ ಎಂದು ಕೇಳಿಕೊಂಡಿದ್ದಾರೆ. ಸೀರಿಯಲ್ನಿಂದ ಹೊರಬಂದಿದ್ದಾರೆ ಅನ್ನೋ ಸುಳ್ಳು ಮಾಹಿತಿಗೆ ನಟಿ ಚಂದನ ಅವರು ತಮ್ಮ ಮೂಲಕನೇ ಸ್ಪಷ್ಟನೆ ನೀಡಿದ್ದಾರೆ. ಈ ರೀತಿಯಾಗಿ ಪೋಸ್ಟ್ ಮಾಡೋದ್ರ ಮೂಲಕ ನಟಿ ಚಂದನ ಅನಂತಲಕ್ಷ್ಮಿ ಅವರು ಎಲ್ಲರೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಜಯಂತ್ ಮತ್ತು ಜಾಹ್ನವಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.